ಹೋಮ್ ಲೋನ್ ಇಂಟ್ರೆಸ್ಟೇ ಕಮ್ಮಿ ಆಗಿಲ್ವಲ್ಲ. RBI ರೆಪೋ ರೇಟ್ಸ್ ಕಮ್ಮಿ ಮಾಡಿದೆ, ಇಂಟ್ರೆಸ್ಟ್ ಕಮ್ಮಿ ಆಗಬೇಕಾಗಿತ್ತು. ನನ್ನ ಫ್ರೆಂಡ್ದು ಅದೇ ಬ್ಯಾಂಕಲ್ಲಿ ಲೋನ್ ಇದೆ, ಅವಳ ಇಂಟ್ರೆಸ್ಟ್ ರೇಟ್ ಮಾತ್ರ ಕಮ್ಮಿ ಆಗಿದೆ. ಒಂದು ಅರ್ಥ ಆಗ್ತಿಲ್ಲ. ಹಲೋ, ನೀನು ಇಂಟ್ರೆಸ್ಟ್ ರೇಟ್ ಕಮ್ಮಿ ಆಗಿದೆಯಲ್ಲ, ನಂದು ಆಗೇ ಇಲ್ಲ. ಏನಕ್ಕೆ ಅಂತ ಗೊತ್ತಾ? ಓ, ನಿನ್ನ ಲೋನ್ ಫಿಕ್ಸ್ಡ್ ರೇಟಲ್ಲಿ ಇದೆ ಅನ್ಸುತ್ತೆ, ಫ್ಲೋಟಿಂಗ್ ರೇಟಲ್ಲಿ ಇಲ್ಲ. ಚೆಕ್ ಮಾಡಿದೆ, ಫ್ಲೋಟಿಂಗ್ ರೇಟಲ್ಲೇ ಇರೋದು. ಹಾಗಿದ್ರೆ ನಿನ್ನ ಅಕೌಂಟ್ MCLR ಲಿಂಕ್ ಆಗಿದೆ, ರೆಪೋ ರೇಟಿಗೆ ಲಿಂಕ್ ಆಗಿಲ್ಲ. ಆದ್ರೆ MCLR ಅಂದ್ರೆ ಏನು? ಲೋನ್ಗಳಲ್ಲಿ MCLR ರೇಟ್ ಅಂದ್ರೆ ಏನು? ಇದು ನಿಮ್ಮ ಲೋನ್ಗೆ ಹೇಗೆ ಅಫೆಕ್ಟ್ ಮಾಡುತ್ತೆ? MCLR ಅಂದ್ರೆ ಹೋಮ್ ಲೋನ್ಗೆ, ಪರ್ಸನಲ್ ಲೋನ್ಗೆ ಮತ್ತೆ ಬಿಸ್ನೆಸ್ ಲೋನ್ಗೆ ಬ್ಯಾಂಕ್ಗಳು ಚಾರ್ಜ್ ಮಾಡುವಂತ ಮಿನಿಮಮ್ ಇಂಟ್ರೆಸ್ಟ್ ರೇಟ್. ಇದು ಬ್ಯಾಂಕ್ಗಳಿಗೆ ಲೋನ್ಸ್ ನ ಕೊಡೋದಕ್ಕೆ ಎಷ್ಟು ಕಾಸ್ಟ್ ಆಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆದ್ರೆ ರಿಪೋ ರೇಟ್ ಕಮ್ಮಿ ಆದಾಗ ನಿಮ್ಮ ಲೋನ್ ಇಂಟ್ರೆಸ್ಟ್ ಕೂಡ ಕಮ್ಮಿ ಆಗ್ಬೇಕು ಅಲ್ವಾ ಅಂತ ಅನ್ಕೋತಿದ್ರೆ ಇವೆಂಚುಯಲಿ ಕಮ್ಮಿ ಆಗುತ್ತೆ, ಬಟ್ ತುಂಬಾ ಆಗಲ್ಲ. ಬ್ಯಾಂಕ್ಗಳ ಕಾಸ್ಟ್ ಆಫ್ ಫಂಡ್ ಅಪ್ಡೇಟ್ ಆಗೋದಕ್ಕೆ ಟೈಮ್ ತಗೊಳ್ಳೋದ್ರಿಂದ ನಿಮ್ಮ ಲೋನ್ ಅಲ್ಲಿ ಕೂಡ ಇದು ರಿಫ್ಲೆಕ್ಟ್ ಆಗೋದಕ್ಕೆ ಟೈಮ್ ತಗೊಳುತ್ತೆ. ಅದೇ ರಿಪೋ ರೇಟ್ ಲಿಂಕ್ ಲೋನ್ ಅಕೌಂಟ್ಸ್ ಆದ್ರೆ ಚೇಂಜಸ್ ಇಮಿಡಿಯೇಟ್ ಆಗಿ ರಿಫ್ಲೆಕ್ಟ್ ಆಗುತ್ತೆ. ಸೊ ನೀವೇನ್ ಮಾಡ್ಬೋದು, ನಿಮ್ಮ ಲೋನ್ ಅಗ್ರಿಮೆಂಟ್ ನ ರೆಸ್ಟ್ ಪೀರಿಯಡ್ ನ ಚೆಕ್ ಮಾಡಿ. ಹಾಗೆ ರೆಪೋ ರೇಟ್ ಲಿಂಕ್ ಇರುವಂತ ಲೋನ್ ಗಳಿಗೆ ಸ್ವಿಚ್ ಆಗ್ಬೋದು. ಇದು ಜಾಸ್ತಿ ಬೆನಿಫಿಷಿಯಲ್ ಇರುತ್ತೆ. ನಿಮ್ಗೆ ಈ ಟಿಪ್ ಇಷ್ಟ ಆಗಿದ್ರೆ ಮತ್ತೆ ಲೋನ್ಗಳ ಮೇಲೆ ಇನ್ನ ಹೆಚ್ಚು ಟಿಪ್ಸ್ ಬೇಕು ಅಂದ್ರೆ ಲೋನ್ ಅಂತ ಕಾಮೆಂಟ್ ಮಾಡಿ. ಹಾಗೆ ಗ್ರೋ ಕನ್ನಡ ಪೇಜ್ ನ ಫಾಲೋ ಮಾಡ್ಕೊಳ್ಳಿ.